ಚಾಮುಂಡಿ ತಾಯಿಗೆ ಪೂಜೆ ಮಾಡಿದ ನಂತರ ಬಂದು ಶುಭ್ರವಾಗಿ ಮತ್ತೆ ಸ್ನಾನ ಮಾಡಿ ಮತ್ತೆ ಹೊಸ ಬಟ್ಟೆಗಳನ್ನ ಧರಿಸಿ ಮತ್ತೆ ತಾಯಿ ಚಾಮುಂಡೇಶ್ವರಿಯ ಪೂಜೆ ಮಾಡಿ ಮತ್ತೆ ಬಂದು ಮಹಾರಾಜರನ್ನ ಕಾಣ್ತಾರೆ. ಮಹಾರಾಜರು ಅವರಿಗೆ ಕಾಣಿಕೆಗಳನ್ನು ಕೊಡುವುದರೊಂದಿಗೆ ಈ ವಜ್ರಮುಷ್ಟಿ ಕಾಳಗ ಕೊನೆ ಬಿಡ. ಈ ವಜ್ರಮುಷ್ಟಿ ಕಾಳಗ ಮುಂಚೆ ಫೈಟ್ ಟಿಲ್ ಡೈ ನಡೀತಿದ್ದಂಥದ್ದು. ಈಗ ಸಾಂಪ್ರದಾಯಿಕವಾಗಿ ಇಲ್ಲಿ ಬಂದಿದೆ. 400 ವರ್ಷಗಳಿಂದನೂ ಅನೂಚಾನವಾಗಿ ಚಾಚೂ ತಪ್ಪದಂತೆ ನಡ್ಕೊಂಡ್ ಬಂದಿದೆ. ವಜ್ರಮುಷ್ಟಿ ಕಾಳಗದ ರೋಮಾಂಚಕತೆ ಒಂದ್ ದಿನ ಹೇಳ್ಬೋದು, ಅಷ್ಟಿದೆ. ಓಕೆ ಸರ್, ನೋಡಿ, ಈ ಮುಂಚೆ ಆಯುಧಗಳನ್ನ 4 ಥರದ ಆಯುಧಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಈ ಒಂದು ವಜ್ರಮುಷ್ಟಿ ಕಾಳಗದಲ್ಲಿ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಯಾವ್ದ್ಯಾವುದು ಆ 4? ಬಟ್ ಆದರೆ ಈಗ ಬೇರೆ ರೀತಿಯಾದಂತಹ ಆಯುಧವನ್ನ ಬಳಕೆ ಮಾಡಲಾಗ್ತಾ ಇದೆ. ಆನೆ ದಂತದ ಆಯುಧವನ್ನ ಈ ಬಾರಿ ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಇದು ಇತ್ತೀಚಿನ ವರ್ಷಗಳಲ್ಲಿ ಬದಲಾವಣೆಯನ್ನ ಕಂಡಿದೆ. ಮುಂಚೆ ಯಾವ್ಯಾವ ರೀತಿಯಾದಂತಹ ಆಯುಧಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಈ ವಜ್ರಮುಷ್ಟಿ ಕಾಳಗಕ್ಕೆ ಅಂತ ಹೇಳಿ? ವಜ್ರಮುಷ್ಟಿ ಕಾಳಗವೇ ಒಂದು ಪೈಲ್ವಾನರ ಶಕ್ತಿ ಸಾಮರ್ಥ್ಯಗಳನ್ನ, ಅವರ ಚಾಕಚಕ್ಯತೆಯನ್ನ, ಅವರು ಹಾಕಬಹುದಾದಂತ ಪಟ್ಟುಗಳನ್ನ ಪರೀಕ್ಷೆ ಮಾಡುವಂತ ಕಾಳಗ. ಹಾಗಾಗಿ ಅವ್ರಿಗೆ ಕೈಗೆ ಪ್ರಾಧಾನ್ಯತೆ, ಕೈಯಲ್ಲಿ ಇರುವಂತ ವಜ್ರಮುಷ್ಟಿಗೆ ಪ್ರಾಧಾನ್ಯತೆ. ಹಾಗಾಗಿ ಅದನ್ನ ಬಹಳ ಮುಖ್ಯವಾಗಿ ಬಳಕೆ ಮಾಡ್ತಾ ಇದ್ರು. ಮಹಾರಾಜರು ವಿಶೇಷ ಸಂದರ್ಭದಲ್ಲಿ ಗುದ್ಬಾಕು ಅಂತ ಹೇಳ್ತೀವಿ, ಮಹಾರಾಜರ ಸ್ವಂತಕ್ಕೆ ಒಂದು ಬಾಕು ಇರ್ತಾ ಇತ್ತು. ಈಗಲೂ ನೀವು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರನ್ನ ಗಮನಿಸಿದ್ರೆ ಅವರ ರಾಜ ಪೋಷಾಕಿನಲ್ಲಿ ಸೊಂಟದಲ್ಲಿ ಒಂದು ಬಾಕು ಇರುತ್ತೆ. ಆ ಬಾಕು ರಣಧೀರ್ ಕಂಠೀರವ ನರಸರಾಜ ಒಡೆಯರ ಕಾಲದ್ದು. ಅವರಿಗೆ ತಾಯಿ ಚಾಮುಂಡೇಶ್ವರಿ ವಿಜಯ ನರಸಿಂಹ ಅಂತ ಆ ಬಾಕುವಿನ ಹೆಸರು. ತಾಯಿ ಚಾಮುಂಡೇಶ್ವರಿ ಖುದ್ದು ಪ್ರತ್ಯಕ್ಷರಾಗಿ ಆಶೀರ್ವದಿಸಿ ಕೊಟ್ಟಂತ ಬಾಕು ಅದು, ಅಥವಾ ಚಾಕು ಅಥವಾ ಕತ್ತಿ. ಅದು ಸೊಂಟದ ಕತ್ತಿ, ಕಿರುಗತ್ತಿ ಅಂತ ಅದರ ಹೆಸರು. ಅದು ಶಾಸ್ತ್ರದ ಪ್ರಕಾರ ಬೇರೆಯವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಮಹಾರಾಜ ರಣಧೀರ್ ಕಂಠೀರವ ನರಸರಾಜ ಒಡೆಯರು ತಿರುಚಿರಾಪಳ್ಳಿಯ ಪೈಲ್ವಾನನ ಮೇಲೆ ಮಾಡದಂತ ಕುಸ್ತಿಯಲ್ಲಿ ಈ ಕತ್ತಿಯಿಂದನೇ ಅವನನ್ನ ಸಂಹಾರ ಮಾಡ್ತಾರೆ. ಯಾಕೆಂತಂದ್ರೆ ತಿರುಚಿರಾಪಳ್ಳಿಯ ಪೈಲ್ವಾನ ಮಾಟ ಮಂತ್ರಗಳನ್ನ ಕಲಿತು ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇರ್ತಾನೆ. ಯಾವ ಪೈಲ್ವಾನರು ಅವನಿಗೆ ಎದುರಾಗಿ ಮಲ್ಲ ಯುದ್ಧಕ್ಕೆ ಬರ್ತಾರೋ ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಪ್ರಯೋಗವನ್ನ ಮಾಡಿ ಅವರನ್ನ ಮಂಕು ಬಿಡಿಸಿ ಅವರನ್ನ ಕೊಂದು ಹಾಕ್ತಾರೆ. ಆದ್ರೆ ನಮ್ಮ ಮಹಾರಾಜರು ವೇಷ ಮರ್ಕೊಂಡು ಹೋಗಿರ್ತಾರೆ. ಇವರು ತಾಯಿ ಚಾಮುಂಡೇಶ್ವರಿಯ ಪುತ್ರರಲ್ಲವೇ, ತಾಯಿ ಚಾಮುಂಡೇಶ್ವರಿ ಖುದ್ದು ಇವರನ್ನ ಕಾಯ್ತಾ ಇರ್ತಾಳಂದ್ರೆ, ಹಾಗಾಗಿ ಇವ್ರಿಗೆ ಯಾವ ಮಾಟ ಮಂತ್ರವು ತಗುಲೋದಿಲ್ಲ. ಗಾಬರಿ ಆಗ್ತಾನೆ ಆಗತ್ತಿ, ಯಾಕೆ ಇವರಿಗೆ ಮಾಟ ಮಂತ್ರ ತಗುಲ್ತಾ ಇಲ್ಲ ಅಂತ. ಅವನು ಅದನ್ನ ಯೋಚನೆ ಮಾಡಿ ಎಚ್ಚೆತ್ಕೊಳ್ಳೋದಕ್ಕೆ ಮುಂಚೆನೆ ಮಹಾರಾಜರು ಅವನನ್ನ ಆ ಮಲ್ಲ ಯುದ್ಧದಲ್ಲಿ ಸೋಲಿಸಿ ಇವನನ್ನ ಹೀಗೆ ಬಿಡಬಾರ್ದು, ಇವನು ಲೋಕಕಂಟಕನಾಗ್ತಾನೆ ಮುಂದೆ ಅಂತ ತಿಳಿದು ತಮ್ಮ ಸೊಂಟದಲ್ಲಿದ್ದ ವಿಜಯ ನರಸಿಂಹ ಕತ್ತಿಯಿಂದ ಅವನ ಕತ್ತನ್ನ ತುಂಡರಿಸಿಬಿಡ್ತಾರೆ. ಇದು ತಿರುಚಿರಾಪಳ್ಳಿಯ ರಾಜನಿಗೆ ಬಹಳ ಘೋರವಾದಂತ ಅವಮಾನ. ಹೇಗಾದ್ರೂ ಮಾಡಿ ಈ ಪೈಲ್ವಾನನ್ನ, ಅಂದ್ರೆ ವೇಷ ಮರೆಸ್ಕೊಂಡು ಹೋಗಿದ್ದಂತ ರಣಧೀರ್ ಕಂಠೀರವ ನರಸರಾಜ ಒಡೆಯರನ್ನ ಮುಗಿಸ್ಬೇಕು ಅಂತ ಹೇಳಿ, ನೀವು ರಾತ್ರಿ ನಮ್ಮಲ್ಲೇ ಇರಿ, ನಾಳೆ ಬೆಳಗ್ಗೆ ನಿಮ್ಗೆ ಸನ್ಮಾನ ಮಾಡ್ತೀವಿ ಅಂತ ಉಳಿಸ್ಕೊತಾನೆ. ಆದ್ರೆ ನಮ್ಮ ಮಹಾರಾಜರಿಗೆ ಗೊತ್ತಿರುತ್ತೆ ನಾಳೆ ಸನ್ಮಾನ ಅಲ್ಲ ಮಾಡೋದು, ಮರಣದಂಡನೆ ಅಂತ. ರಾತ್ರಿ ಮಹಾರಾಜರು ಅಲ್ಲಿನ ದೇವಸ್ಥಾನಕ್ಕೆ ನುಗ್ಗಿ ಶ್ವೇತವರಹ ಸ್ವಾಮಿಯನ್ನ ತಮ್ಮ ಜೊತೆ ಎತ್ಕೊಳ್ತಾರೆ. ಅಲ್ಲೊಂದು ಅವನಿಗೆ ಚೀಟಿ ಬರೆದಿರ್ತಾರೆ, ನಾನು ಮೈಸೂರಿನ ಮಹಾರಾಜ ರಣಧೀರ್ ಕಂಠೀರವ ನರಸರಾಜ ಒಡೆಯರು, ನನ್ನ ವಿಜಯದ ಸಂಕೇತವಾಗಿ ಶ್ವೇತವರಹ ಸ್ವಾಮಿಯನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿನಗೆ ತಾಕತ್ತಿದ್ರೆ ಮೈಸೂರಿನ ಮೇಲೆ ಯುದ್ಧ ಮಾಡಿ ಬಂದು ನೀ ಶ್ವೇತವರಹ ಸ್ವಾಮಿಯನ್ನ ಬಿಡಿಸ್ಕೊಂಡು ಹೋಗು ಅಂತ. ಅವನು ಯುದ್ಧದಲ್ಲಿ ಸೋಲ್ತಾನೆ. ಮಹಾರಾಜರ ವಿಜಯದ ಸಂಕೇತವಾಗಿ ಮೈಸೂರು ಅರಮನೆ ಆವರಣದಲ್ಲಿ ಇವತ್ತು ಶ್ವೇತವರಹ ಸ್ವಾಮಿ ದೇವಸ್ಥಾನದಲ್ಲಿ ಶ್ವೇತವರಾಹನ ಮೂರ್ತಿ ವಿಜೃಂಭಿಸ್ತಾರೆ. ಇದು ಅವತ್ತಿನ ಜಟ್ಟಿಗಳ ವೈಭವ, ಅಂದ್ರೆ ಇದು ಅವತ್ತಿನ ಜಟ್ಟಿಗಳು. ಸರ್, ಈ ಒಂದು ವಜ್ರಮುಷ್ಟಿ ಕಾಳಗ ಹಾರ್ಡ್ಲಿ 30 ಸೆಕೆಂಡಿಂದ 1 ನಿಮಿಷದ ಒಳಗಡೆನೆ ಮುಗಿಸ್ಬೇಕು ಅನ್ನೋದು ಯಾವಾಗಿಂದ ಶುರುವಾಯಿತು? ಯಾಕೆಂತಂದರೆ ಅತಿ ಸಮಯವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಯಾಕೆಂತಂದರೆ ಅವರು ಅವರದ್ದೇ ಆದಂತಹ ಕೆಲಸದಲ್ಲಿ ನಿರತರಾಗಿರ್ತಾರೆ. ಮತ್ತು ಇದು ಬರೀ 30ರಿಂದ 1 ನಿಮಿಷದಲ್ಲಿ ಮುಗಿಯುತ್ತೆ, ಯಾಕೆ ಅಂತ ಹೇಳಿ? ಯಾಕೆಂತಂದ್ರೆ ಈಗ ಇದು ಸಾಂಕೇತಿಕವಾಗಿ ಇವತ್ತು ವಿಜಯದಶಮಿ ದಿನ, ನಿನ್ನೆ ಮತ್ತು ಇವತ್ತು ಅರಮನೆಯಲ್ಲಿ ಸರಿಸುಮಾರು 100 ಕಾರ್ಯಕ್ರಮಗಳಿರ್ತವೆ ಸಾಂಪ್ರದಾಯಿಕವಾಗಿ. ಅದರಲ್ಲಿ ವಜ್ರಮುಷ್ಟಿಯೂ ಒಂದು. ಹಾಗಾಗಿ ಎಲ್ಲದಕ್ಕೂ ಸಮಯ ಕೊಟ್ಟು ಕೊನೆಗೆ ಅಂಬಾರಿ, ತಾಯಿ ಚಾಮುಂಡೇಶ್ವರಿ ಅಂಬಾರಿ ಏರುವ ಕ್ಷಣಗಣನೆಗೆ ಕರೆಕ್ಟ್ ಆಗಿ ನಾವು ಮ್ಯಾಚ್ ಮಾಡ್ಬೇಕು ಅಂದ್ರೆ ವಜ್ರಮುಷ್ಟಿಗೆ ಸಿಗೋದೇ ಇರಲಿಲ್ಲ. ಇದು ಯಾಕೆಂದ್ರೆ ಅರ್ಧ ಗಂಟೆವರೆಗೆ ಇಳಿಬಹುದಾದಂತ ಯುದ್ಧ, ಮಲ್ಲ ಯುದ್ಧ ಅಂತಂದ್ರೆ ಇದು ಹೇಗ್ ಶುರು ಮಾಡ್ತಾರೆ ಅಂದ್ರೆ ಎಲ್ಲ ಪಟ್ಟುಗಳನ್ನ ಪ್ರಯೋಗಿಸ್ತಾರೆ ಪೈಲ್ವಾನ್ರು. ಅವ್ರೊಂದ್ ಪಟ್ಟು ಹಾಕೋದು, ಇವ್ರೊಂದ್ ಪಟ್ಟು ಹಾಕೋದು, ಇವ್ರನ್ನ ಚಿತ್ ಮಾಡಕ್ ಪ್ರಯತ್ನ ಪಡೋದು, ಅವ್ರನ್ನ ಚಿತ್ ಮಾಡಕ್ ಪ್ರಯತ್ನ ಪಡೋದು, ಇವೆಲ್ಲ ಕುಸ್ತಿನ ಎಂಜಾಯ್ ಮಾಡೋರ್ಗೆ. ಆ ಕಾಲದಲ್ಲಿ ಆ ಟೈಮ್ ಇತ್ತು, ಸ್ವತಂತ್ರ ಪೂರ್ವದ ಭಾರತದಲ್ಲಿ ಆ ಸಮಯ ಇತ್ತು. ಈಗ ನಮ್ಗೆ ಆ ಸಮಯ ಇಲ್ಲ. ಹಾಗಾಗಿ ಎಲ್ಲ ಈ ಒಂದೇ ದಿವಸದಲ್ಲಿ ಮುಗಿಬೇಕಾಗಿರೋದ್ರಿಂದ 2 ನಿಮಿಷಗಳ ಕಾಲ ಇವ್ರಿಗೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಅಬ್ಸರ್ವ್ ಮಾಡ್ಬೋದು, ಈಗ ವಜ್ರಮುಷ್ಟಿ ಕಾಳಗ ನಡೀತಾ ಇರೋದು ಅಬ್ಸರ್ವ್ ಮಾಡಿ,
ಪೈಲ್ವಾನರು ತನ್ನ ಪ್ರತಿಸ್ಪರ್ಧಿಯ ತಲೆಗೆ ಹೊಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ, ಯಾಕೆಂದ್ರೆ ಬೇಗ ಬಂದ್ಬಿಡ್ಲಿ ರಕ್ತ, ಸೊ ದಟ್ ಬೇಗ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋಂಥದ್ದು. ಸೊ ಅದು ಸಮಯದ ಅಭಾವ, ಈಗ ಅಂತೂ ಸಮಯದ ಅಭಾವವೇ ಅದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಹೇಳ್ಬೋದು.